ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಆಯ್ತಲ್ಲ, ಈ ಕೇಸ್ ವಿಚಾರವಾಗಿ ಇಸ್ಮಾಯಿಲ್ ತಮಟಗಾರ ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ನಡೆಸಿದ್ದಾರೆ. ತಮಟಗಾರ್ ಮನೆ ಅಂಜುಮಾನ್ ಸಂಸ್ಥೆಗೆ ಸರ್ಚ್ ವಾರೆಂಟ್ ಅನ್ನು ನೀಡಲಾಗಿದೆ. ಬಂಧನ ಭೀತಿಯಿಂದ ಇಸ್ಮಾಯಿಲ್ ತಲೆಮರೆಸಿಕೊಂಡಿರುವಂಥ ವಿಚಾರ. ಸರ್ಚ್ ವಾರೆಂಟ್ ನೀಡಿ ಶೋಧ ಕೆರೆದಿದ್ದಾರೆ ಉಪನಗರ ಪೊಲೀಸರು. ಧಾರವಾಡ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್, ಈತನ ಕೊಲೆ ಆಗಿತ್ತು. ಅದರ ವಿಜುವಲ್ಸನ್ನು ನಾವು ನಿಮಗೆ ತೋರಿಸಿದ್ವಿ, CC ಕ್ಯಾಮ್ರಾ ದೃಶ್ಯವನ್ನು. ಏಕಾಏಕಿ 6 ಜನ ಬರ್ತಾರೆ, ಒಳಗಡೆ ನುಗ್ತಾರೆ, ಬಾಗಿಲು ಹಾಕೊಂಡ್ರೂ ಕೂಡ ಆತನನ್ನು ಹತ್ಯೆಗೈದು ಬರ್ತಾರೆ. ಈಗ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ ನಿವಾಸಕ್ಕೆ ಸರ್ಚಿಂಗ್ ವಾರೆಂಟ್ ಬಂದಿದೆ. ಸರ್ಚಿಂಗ್ ವಾರೆಂಟ್ ನೀಡಲು ತಮಟಗಾರ್ ಮನೆಗೆ ಪೊಲೀಸರು ತೆರಳಿದ್ದಾರೆ. ಇಸ್ಮಾಯಿಲ್ ಮನೆ ಮತ್ತು ಅಂಜುಮಾನ್ ಸಂಸ್ಥೆಗೆ ಭೇಟಿ ನೀಡಿ ಸರ್ಚ್ ಮಾಡಿದ್ದಾರೆ. ಆಮೇಲೆ ಧಾರವಾಡ ACP ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ಸರ್ಚಿಂಗ್ ವಾರೆಂಟನ್ನು ಪೊಲೀಸರು ನೀಡಿರೋದು. ಫೈರೋಜ್ ಕೊಲೆ ಪ್ರಕರಣ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕಮಿಷನರ್. ಸೊ ಹಾಗಾಗಿ ಬಂಧನದ ಭೀತಿಯಿಂದ ಈ ಇಸ್ಮಾಯಿಲ್ ಅನ್ನುವಂಥ ವ್ಯಕ್ತಿ ಅಪ್ಸ್ಕ್ಯಾಂಡ್ ಆಗಿರೋದು, ತಲೆಮರೆಸ್ಕೊಂಡಿರೋದು. ಸೊ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಮನೆಗೆ ಹೋಗಿ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದರು, ಇದು ಅವರ ಸ್ನೇಹಿತರದ ಒಂದು ಗ್ಯಾಂಗ್ನಲ್ಲೇ ಮಾಡಿರುವಂಥದ್ದು ಇದು ಅಂಥೇಳಿ. ಇನ್ನೇನು ಈ ತಿಂಗಳು 24ನೇ ತಾರೀಕು ಅನಿಸುತ್ತೆ, ಬಹುಶಃ ಹೌದು 24ನೇ ತಾರೀಕು ಈ ಫೈರೋಜ್ನ ಮದುವೆ ಕೂಡ ಇತ್ತು. ಮದುವೆ ಸಂಭ್ರಮದಲ್ಲಿದ್ದಂಥ ಕುಟುಂಬಸ್ಥರಿಗೆ ಅವತ್ತು ಶಾಕ್ ಎದುರಾಗಿತ್ತು. ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಆಯ್ತಲ್ಲ, ಈ ಕೇಸ್ ವಿಚಾರವಾಗಿ ಇಸ್ಮಾಯಿಲ್ ತಮಟಗಾರ ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ನಡೆಸಿದ್ದಾರೆ. ತಮಟಗಾರ್ ಮನೆ ಅಂಜುಮಾನ್ ಸಂಸ್ಥೆಗೆ ಸರ್ಚ್ ವಾರೆಂಟ್ ಅನ್ನು ನೀಡಲಾಗಿದೆ. ಬಂಧನ ಭೀತಿಯಿಂದ ಇಸ್ಮಾಯಿಲ್ ತಲೆಮರೆಸಿಕೊಂಡಿರುವಂಥ ವಿಚಾರ. ಸರ್ಚ್ ವಾರೆಂಟ್ ನೀಡಿ ಶೋಧ ಕೆರೆದಿದ್ದಾರೆ ಉಪನಗರ ಪೊಲೀಸರು. ಧಾರವಾಡ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್, ಈತನ ಕೊಲೆ ಆಗಿತ್ತು. ಅದರ ವಿಜುವಲ್ಸನ್ನು ನಾವು ನಿಮಗೆ ತೋರಿಸಿದ್ವಿ, CC ಕ್ಯಾಮ್ರಾ ದೃಶ್ಯವನ್ನು. ಏಕಾಏಕಿ 6 ಜನ ಬರ್ತಾರೆ, ಒಳಗಡೆ ನುಗ್ತಾರೆ, ಬಾಗಿಲು ಹಾಕೊಂಡ್ರೂ ಕೂಡ ಆತನನ್ನು ಹತ್ಯೆಗೈದು ಬರ್ತಾರೆ. ಈಗ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ ನಿವಾಸಕ್ಕೆ ಸರ್ಚಿಂಗ್ ವಾರೆಂಟ್ ಬಂದಿದೆ. ಸರ್ಚಿಂಗ್ ವಾರೆಂಟ್ ನೀಡಲು ತಮಟಗಾರ್ ಮನೆಗೆ ಪೊಲೀಸರು ತೆರಳಿದ್ದಾರೆ. ಇಸ್ಮಾಯಿಲ್ ಮನೆ ಮತ್ತು ಅಂಜುಮಾನ್ ಸಂಸ್ಥೆಗೆ ಭೇಟಿ ನೀಡಿ ಸರ್ಚ್ ಮಾಡಿದ್ದಾರೆ. ಆಮೇಲೆ ಧಾರವಾಡ ACP ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ಸರ್ಚಿಂಗ್ ವಾರೆಂಟನ್ನು ಪೊಲೀಸರು ನೀಡಿರೋದು. ಫೈರೋಜ್ ಕೊಲೆ ಪ್ರಕರಣ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕಮಿಷನರ್. ಸೊ ಹಾಗಾಗಿ ಬಂಧನದ ಭೀತಿಯಿಂದ ಈ ಇಸ್ಮಾಯಿಲ್ ಅನ್ನುವಂಥ ವ್ಯಕ್ತಿ ಅಪ್ಸ್ಕ್ಯಾಂಡ್ ಆಗಿರೋದು, ತಲೆಮರೆಸ್ಕೊಂಡಿರೋದು. ಸೊ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಮನೆಗೆ ಹೋಗಿ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದರು, ಇದು ಅವರ ಸ್ನೇಹಿತರದ ಒಂದು ಗ್ಯಾಂಗ್ನಲ್ಲೇ ಮಾಡಿರುವಂಥದ್ದು ಇದು ಅಂಥೇಳಿ. ಇನ್ನೇನು ಈ ತಿಂಗಳು 24ನೇ ತಾರೀಕು ಅನಿಸುತ್ತೆ, ಬಹುಶಃ ಹೌದು 24ನೇ ತಾರೀಕು ಈ ಫೈರೋಜ್ನ ಮದುವೆ ಕೂಡ ಇತ್ತು. ಮದುವೆ ಸಂಭ್ರಮದಲ್ಲಿದ್ದಂಥ ಕುಟುಂಬಸ್ಥರಿಗೆ ಅವತ್ತು ಶಾಕ್ ಎದುರಾಗಿತ್ತು. ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಆಯ್ತಲ್ಲ, ಈ ಕೇಸ್ ವಿಚಾರವಾಗಿ ಇಸ್ಮಾಯಿಲ್ ತಮಟಗಾರ ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ನಡೆಸಿದ್ದಾರೆ. ತಮಟಗಾರ್ ಮನೆ ಅಂಜುಮಾನ್ ಸಂಸ್ಥೆಗೆ ಸರ್ಚ್ ವಾರೆಂಟ್ ಅನ್ನು ನೀಡಲಾಗಿದೆ. ಬಂಧನ ಭೀತಿಯಿಂದ ಇಸ್ಮಾಯಿಲ್ ತಲೆಮರೆಸಿಕೊಂಡಿರುವಂಥ ವಿಚಾರ. ಸರ್ಚ್ ವಾರೆಂಟ್ ನೀಡಿ ಶೋಧ ಕೆರೆದಿದ್ದಾರೆ ಉಪನಗರ ಪೊಲೀಸರು. ಧಾರವಾಡ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್, ಈತನ ಕೊಲೆ ಆಗಿತ್ತು. ಅದರ ವಿಜುವಲ್ಸನ್ನು ನಾವು ನಿಮಗೆ ತೋರಿಸಿದ್ವಿ, CC ಕ್ಯಾಮ್ರಾ ದೃಶ್ಯವನ್ನು. ಏಕಾಏಕಿ 6 ಜನ ಬರ್ತಾರೆ, ಒಳಗಡೆ ನುಗ್ತಾರೆ, ಬಾಗಿಲು ಹಾಕೊಂಡ್ರೂ ಕೂಡ ಆತನನ್ನು ಹತ್ಯೆಗೈದು ಬರ್ತಾರೆ. ಈಗ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ ನಿವಾಸಕ್ಕೆ ಸರ್ಚಿಂಗ್ ವಾರೆಂಟ್ ಬಂದಿದೆ. ಸರ್ಚಿಂಗ್ ವಾರೆಂಟ್ ನೀಡಲು ತಮಟಗಾರ್ ಮನೆಗೆ ಪೊಲೀಸರು ತೆರಳಿದ್ದಾರೆ. ಇಸ್ಮಾಯಿಲ್ ಮನೆ ಮತ್ತು ಅಂಜುಮಾನ್ ಸಂಸ್ಥೆಗೆ ಭೇಟಿ ನೀಡಿ ಸರ್ಚ್ ಮಾಡಿದ್ದಾರೆ. ಆಮೇಲೆ ಧಾರವಾಡ ACP ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ಸರ್ಚಿಂಗ್ ವಾರೆಂಟನ್ನು ಪೊಲೀಸರು ನೀಡಿರೋದು. ಫೈರೋಜ್ ಕೊಲೆ ಪ್ರಕರಣ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕಮಿಷನರ್. ಸೊ ಹಾಗಾಗಿ ಬಂಧನದ ಭೀತಿಯಿಂದ ಈ ಇಸ್ಮಾಯಿಲ್ ಅನ್ನುವಂಥ ವ್ಯಕ್ತಿ ಅಪ್ಸ್ಕ್ಯಾಂಡ್ ಆಗಿರೋದು, ತಲೆಮರೆಸ್ಕೊಂಡಿರೋದು. ಸೊ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಮನೆಗೆ ಹೋಗಿ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದರು, ಇದು ಅವರ ಸ್ನೇಹಿತರದ ಒಂದು ಗ್ಯಾಂಗ್ನಲ್ಲೇ ಮಾಡಿರುವಂಥದ್ದು ಇದು ಅಂಥೇಳಿ.
ಇನ್ನೇನು ಈ ತಿಂಗಳು 24ನೇ ತಾರೀಕು ಅನಿಸುತ್ತೆ ಬಹುಶಃ, ಹೌದು 24ನೇ ತಾರೀಕು ಈ ಫೈರೋಜ್ನ ಮದುವೆ ಕೂಡ ಇತ್ತು. ಮದುವೆ ಸಂಭ್ರಮದಲ್ಲಿದ್ದಂಥ ಕುಟುಂಬಸ್ಥರಿಗೆ ಅವತ್ತು ಶಾಕ್ ಎದುರಾಗಿತ್ತು. ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಆಯ್ತಲ್ಲ, ಈ ಕೇಸ್ ವಿಚಾರವಾಗಿ ಇಸ್ಮಾಯಿಲ್ ತಮಟಗಾರ ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ನಡೆಸಿದ್ದಾರೆ. ತಮಟಗಾರ್ ಮನೆ ಅಂಜುಮಾನ್ ಸಂಸ್ಥೆಗೆ ಸರ್ಚ್ ವಾರೆಂಟ್ ಅನ್ನು ನೀಡಲಾಗಿದೆ. ಬಂಧನ ಭೀತಿಯಿಂದ ಇಸ್ಮಾಯಿಲ್ ತಲೆಮರೆಸಿಕೊಂಡಿರುವಂಥ ವಿಚಾರ. ಸರ್ಚ್ ವಾರೆಂಟ್ ನೀಡಿ ಶೋಧ ಕೆಳೆದಿದ್ದಾರೆ ಉಪನಗರ ಪೊಲೀಸರು. ಧಾರವಾಡ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್, ಈತನ ಕೊಲೆ ಆಗಿತ್ತು. ಅದರ ವಿಜುವಲ್ಸನ್ನು ನಾವು ನಿಮಗೆ ತೋರಿಸಿದ್ವಿ, CC ಕ್ಯಾಮ್ರಾ ದೃಶ್ಯವನ್ನು. ಏಕಾಏಕಿ 6 ಜನ ಬರ್ತಾರೆ, ಒಳಗಡೆ ನುಗ್ತಾರೆ, ಬಾಗಿಲು ಹಾಕೊಂಡ್ರೂ ಕೂಡ ಆತನನ್ನು ಹತ್ಯೆಗೈದು ಬರ್ತಾರೆ. ಈಗ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ ನಿವಾಸಕ್ಕೆ ಸರ್ಚಿಂಗ್ ವಾರೆಂಟ್ ಬಂದಿದೆ. ಸರ್ಚಿಂಗ್ ವಾರೆಂಟ್ ನೀಡಲು ತಮಟಗಾರ್ ಮನೆಗೆ ಪೊಲೀಸರು ತೆರಳಿದ್ದಾರೆ. ಇಸ್ಮಾಯಿಲ್ ಮನೆ ಮತ್ತು ಅಂಜುಮಾನ್ ಸಂಸ್ಥೆಗೆ ಭೇಟಿ ನೀಡಿ ಸರ್ಚ್ ಮಾಡಿದ್ದಾರೆ. ಆಮೇಲೆ ಧಾರವಾಡ ACP ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ಸರ್ಚಿಂಗ್ ವಾರೆಂಟನ್ನು ಪೊಲೀಸರು ನೀಡಿರೋದು. ಫೈರೋಜ್ ಕೊಲೆ ಪ್ರಕರಣ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕಮಿಷನರ್. ಸೊ ಹಾಗಾಗಿ ಬಂಧನದ ಭೀತಿಯಿಂದ ಈ ಇಸ್ಮಾಯಿಲ್ ಅನ್ನುವಂಥ ವ್ಯಕ್ತಿ ಅಪ್ಸ್ಕ್ಯಾಂಡ್ ಆಗಿರೋದು, ತಲೆಮರೆಸ್ಕೊಂಡಿರೋದು. ಸೊ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಮನೆಗೆ ಹೋಗಿ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದರು, ಇದು ಅವರ ಸ್ನೇಹಿತರದ ಒಂದು ಗ್ಯಾಂಗ್ನಲ್ಲೇ ಮಾಡಿರುವಂಥದ್ದು ಇದು ಅಂಥೇಳಿ. ಇನ್ನೇನು ಈ ತಿಂಗಳು 24ನೇ ತಾರೀಕು ಅನಿಸುತ್ತೆ ಬಹುಶಃ, ಹೌದು 24ನೇ ತಾರೀಕು ಈ ಫೈರೋಜ್ನ ಮದುವೆ ಕೂಡ ಇತ್ತು. ಮದುವೆ ಸಂಭ್ರಮದಲ್ಲಿದ್ದಂಥ ಕುಟುಂಬಸ್ಥರಿಗೆ ಅವತ್ತು ಶಾಕ್ ಎದುರಾಗಿತ್ತು. ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡ ಫೈರೋಜ್ ಹತ್ಯೆ ಆಯ್ತಲ್ಲ, ಈ ಕೇಸ್ ವಿಚಾರವಾಗಿ ಇಸ್ಮಾಯಿಲ್ ತಮಟಗಾರ ಮನೆಯಲ್ಲಿ ಪೊಲೀಸರು ಸರ್ಚಿಂಗ್ ನಡೆಸಿದ್ದಾರೆ. ತಮಟಗಾರ್ ಮನೆ ಅಂಜುಮಾನ್ ಸಂಸ್ಥೆಗೆ ಸರ್ಚ್ ವಾರೆಂಟ್ ಅನ್ನು ನೀಡಲಾಗಿದೆ. ಬಂಧನ ಭೀತಿಯಿಂದ ಇಸ್ಮಾಯಿಲ್ ತಲೆಮರೆಸಿಕೊಂಡಿರುವಂಥ ವಿಚಾರ. ಸರ್ಚ್ ವಾರೆಂಟ್ ನೀಡಿ ಶೋಧ ಕೆಳೆದಿದ್ದಾರೆ ಉಪನಗರ ಪೊಲೀಸರು. ಧಾರವಾಡ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೈರೋಜ್, ಈತನ ಕೊಲೆ ಆಗಿತ್ತು. ಅದರ ವಿಜುವಲ್ಸನ್ನು ನಾವು ನಿಮಗೆ ತೋರಿಸಿದ್ವಿ, CC ಕ್ಯಾಮ್ರಾ ದೃಶ್ಯವನ್ನು. ಏಕಾಏಕಿ 6 ಜನ ಬರ್ತಾರೆ, ಒಳಗಡೆ ನುಗ್ತಾರೆ, ಬಾಗಿಲು ಹಾಕೊಂಡ್ರೂ ಕೂಡ ಆತನನ್ನು ಹತ್ಯೆಗೈದು ಬರ್ತಾರೆ. ಈಗ ಕಾಂಗ್ರೆಸ್ ಮುಖಂಡ ಇಸ್ಮಾಯಿಲ್ ತಮಟಗಾರ್ ನಿವಾಸಕ್ಕೆ ಸರ್ಚಿಂಗ್ ವಾರೆಂಟ್ ಬಂದಿದೆ. ಸರ್ಚಿಂಗ್ ವಾರೆಂಟ್ ನೀಡಲು ತಮಟಗಾರ್ ಮನೆಗೆ ಪೊಲೀಸರು ತೆರಳಿದ್ದಾರೆ. ಇಸ್ಮಾಯಿಲ್ ಮನೆ ಮತ್ತು ಅಂಜುಮಾನ್ ಸಂಸ್ಥೆಗೆ ಭೇಟಿ ನೀಡಿ ಸರ್ಚ್ ಮಾಡಿದ್ದಾರೆ. ಆಮೇಲೆ ಧಾರವಾಡ ACP ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ಸರ್ಚಿಂಗ್ ವಾರೆಂಟನ್ನು ಪೊಲೀಸರು ನೀಡಿರೋದು. ಫೈರೋಜ್ ಕೊಲೆ ಪ್ರಕರಣ ವಿಚಾರವಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕಮಿಷನರ್. ಸೊ ಹಾಗಾಗಿ ಬಂಧನದ ಭೀತಿಯಿಂದ ಈ ಇಸ್ಮಾಯಿಲ್ ಅನ್ನುವಂಥ ವ್ಯಕ್ತಿ ಅಪ್ಸ್ಕ್ಯಾಂಡ್ ಆಗಿರೋದು, ತಲೆಮರೆಸ್ಕೊಂಡಿರೋದು. ಸೊ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಮನೆಗೆ ಹೋಗಿ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದರು, ಇದು ಅವರ ಸ್ನೇಹಿತರದ ಒಂದು ಗ್ಯಾಂಗ್ನಲ್ಲೇ ಮಾಡಿರುವಂಥದ್ದು ಇದು ಅಂಥೇಳಿ. ಇನ್ನೇನು ಈ ತಿಂಗಳು 24ನೇ ತಾರೀಕು ಅನಿಸುತ್ತೆ ಬಹುಶಃ, ಹೌದು 24ನೇ ತಾರೀಕು ಈ ಫೈರೋಜ್ನ ಮದುವೆ ಕೂಡ ಇತ್ತು. ಮದುವೆ ಸಂಭ್ರಮದಲ್ಲಿದ್ದಂಥ ಕುಟುಂಬಸ್ಥರಿಗೆ ಅವತ್ತು ಶಾಕ್ ಎದುರಾಗಿತ್ತು.